ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹೇರ್ಸ್ಗೆ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ತುಂಬ ದಿನವೇ ಆಗಿತ್ತು ನಾನು ಅಪ್ಲೈ ಮಾಡಿಕೊಂಡು ಆಯಿಲ್ನ. ಹಾಗಾಗಿ ಇವತ್ತು ಹೇಗಿದ್ದರೂ ಫ್ರೈಡೇ ಇತ್ತಲ್ವ, ತಲೆ ಸ್ನಾನನ ಮಾಡಬೇಕಾಗಿತ್ತು. ಇವತ್ತು ಹೇಗಿದ್ದರೂ ಆಯಿಲ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ತಲೆ ಸ್ನಾನನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕೂಮ್ ಮಾಡ್ಕೋತಾ ಇದ್ದೀನಿ ಕೂದಲನ್ನ. ಫಸ್ಟು ನೀಟಾಗಿ ತಲೆ ಕೂದಲನ್ನೆಲ್ಲ ಕೂಮ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾನು ಪಾರ್ಟಿಷಿಯನ್ ಮಾಡ್ಕೊಂಡಿದ್ದೀನಿ. ಪಾರ್ಟಿಷಿಯನ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೆ. ಆ ಎಣ್ಣೆ ತೊಗೊಂಡಿದ್ದೀನಲ್ವ, ಆ ಎಣ್ಣೆನೆಲ್ಲ ಫಸ್ಟು ಬುಡಕ್ಕೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಫಸ್ಟ್ ಬುಡಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು, ಅದಾದಮೇಲೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಆಯಿಲ್ನೆಲ್ಲ ಈ ಕಡೆ ಮತ್ತು ಇನ್ನೊಂದು ಸೈಡ್ ಪಾರ್ಟಿಷಿಯನ್ ಮಾಡ್ಕೊಂಡಿರ್ತೀವಲ್ಲ, ಆ ಕಡೆ ಈ ಕಡೆ ಎರಡು ಸೈಡು ಫಸ್ಟು ಮುಂದ್ಗಡೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಬುಡಕ್ಕೆ ಅಪ್ಲೈ ಮಾಡ್ಕೋತಿದ್ದೀನಿ ನಾನು. ಅದಾದಮೇಲೆ ಈ ರೀತಿ 1 ಇಂಚಷ್ಟು ಕೂದಲನ್ನ ತಗೊಂಡು ಈ ರೀತಿ ಮೇಲ್ಗಡೆ ಎತ್ತಿ ಬುಡಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತೀನಿ ನಾನು. 1 ಇಂಚಿನ ಕೂದಲು ತೊಗೋಬೇಕು ಫಸ್ಟು. ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಅಂದರೆ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಂಡು ಫಸ್ಟು ನೀಟಾಗಿ ಎಲ್ಲ ಕಡೆ ಈವನ್ನಾಗಿ ರೂಟ್ಸಿಗೆ ಅಪ್ಲೈ ಮಾಡ್ಕೋಬೇಕು ಆಯಿಲ್ನ. ನಾನು ಪಾರ್ಲರ್ ಕಲಿಯೋ ಟೈಮಲ್ಲಿ ಅವರು ಇದೇ ರೀತಿ ಹೇರ್ ಆಯಿಲ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ರು ಬಂದಿರೋ ಕಸ್ಟಮರ್ಸ್ಗೆ. ಹಾಗಾಗಿ ನಾನು ಅದೇ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ. ಅದಾದಮೇಲೆ ಅದೇ ರೀತಿ ಆಯಿಲ್ನು ಕೂಡ ನಾನು ರೆಡಿ ಮಾಡ್ಕೋತೀನಿ. ನಾನು ಯಾವ ರೀತಿ ಆಯಿಲ್ನ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ವಿಡಿಯೋನ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಅದೇ ರೀತಿ ಈ ಕಡೆ ಕೂಡ ಮಾಡ್ಕೋತಾ ಇದ್ದೀನಿ, ಸೇಮ್ ಪ್ರೊಸೀಜರಲ್ಲೇ. ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ನೀಟಾಗಿ ಬುಡಕ್ಕೆಲ್ಲ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಕಿರೋ ಎಣ್ಣೆನ ನೆತ್ತಿ ಮೇಲೆ ಈ ರೀತಿ ಸ್ವಲ್ಪ ಹಾಕ್ಕೊಂಡು ತಟ್ಕೋತಾ ಇದ್ದೀನಿ ನೀಟಾಗಿ. ಈ ರೀತಿ ನಾನು ವಾರಕ್ಕೆ 2 ಸಾರಿ ಮಾಡ್ಕೋತೀನಿ, ಆಯಿಲ್ ಮಸಾಜ್ ಮಾಡ್ಕೋತೀನಿ ನಾನು. ಹಾಗಾಗಿ ನನ್ನ ಕೂದಲು ಇಷ್ಟೊಂದು ಚೆನ್ನಾಗಿದ್ದಾವೆ. ಒಂದಿಬ್ಬರು ಕೇಳಿದ್ರಿ ನನಗೆ, ಅಕ್ಕ ನೀವು ಯಾವ ರೀತಿ ಕೂದಲನ್ನ ಮೇಂಟೈನ್ ಮಾಡ್ತೀರಾ ಹೇಳಿ ಅಂತೇಳಿ. ನಾನು ಇದೇ ರೀತಿ ಆಯಿಲ್ನ ಮೇಂಟೈನ್ ಮಾಡ್ಕೊಳ್ಳೋದು, ಯಾವುದೇ ರೀತಿ ಏರ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳಲ್ಲ ನಾನು. ಸಿಂಪಲ್ಲಾಗಿ ಆಯಿಲ್ ಮಸಾಜ್ ಮಾಡ್ಕೋತೀನಿ. ಅದಾದಮೇಲೆ ವಾರಕ್ಕೊಂದು ಸರಿ ಎಣ್ಣೆನ ಅಪ್ಲೈ ಮಾಡ್ಕೋತೀನಿ ತಲೆಗೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ರೆಗ್ಯುಲರ್ ಯೂಸಿಗೆ ಅಂತ ಹೇಳಿ ಅಶ್ವಿನಿ ಹೇರ್ ಆಯಿಲ್ನ ಯೂಸ್ ಮಾಡ್ಕೋತೀನಿ. ವೀಕ್ಲಿ 2 ಟೈಮ್ಸು ನಾನು ಹರ್ಬಲ್ ಹೇರ್ ಆಯಿಲ್ನ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಲ್ವ, ಅದೇ ಆಯಿಲ್ನ ತೊಗೊಂಡು ಈ ರೀತಿ ನಾನು ಏರ್ ಮಸಾಜ್ನ ಮಾಡ್ಕೋತೀನಿ. ನೀಟಾಗಿ ಮಸಾಜ್ ಮಾಡ್ಕೋಬೇಕು, ಅದು ಮಾತ್ರ ತುಂಬಾ ಇಂಪಾರ್ಟೆಂಟು. ರೂಟ್ಸಿಗೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇವಾಗ ಕೂದಲಿಗೂ ಕೂಡ ನಾನು ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ 6 ಇಯರ್ಸ್ ಆಯಿತು ಈ ಹೇರ್ ಆಯಿಲ್ನ ಯೂಸ್ ಮಾಡೋಕ್ಕೆ ನಿಂತು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನನಗೆ ಜಾಸ್ತಿ ಏರ್ ಫಾಲ್ ಎಲ್ಲ ಏನಾಗಲ್ಲ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ. ಫಸ್ಟೆಲ್ಲ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ನಾನು ಪಾರ್ಲರ್ ಕಲಿಯೋಕ್ಕೆ ಹೋಗ್ತಾ ಇರಬೇಕಾದ್ರೆ ನನಗೆ ಅವರೇ ಮಸಾಜ್ ಎಲ್ಲ ಮಾಡ್ತಾಯಿದ್ರು ಈ ಥರ ಏರ್ ಆಯಿಲ್ನ ರೆಡಿ ಮಾಡಿಕೊಂಡು. ಆವಾಗಿಂದ ನನಗೆ ತುಂಬಾ ಏರ್ ಫಾಲ್ ಕಡಿಮೆ ಆಗ್ತಾ ಬಂತು. ನಾನು ಕೂಡ ಆ ಏರ್ ಆಯಿಲ್ನ ನಾನೇ ಮನೇಲಿ ರೆಡಿ ಮಾಡಿಕೊಂಡು ಅದನ್ನು ನಾನು ಕೂಡ ಇವಾಗ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು. ಏರ್ ಮಸಾಜ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಈ ರೀತಿ ಒಂದು ಬನ್ನನ ಥರ ಕಟ್ಕೊಂಡು ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ತುಂಬಾ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಈಸಿಯಾಗಿ ಏರ್ ಮಸಾಜ್ನ ಮಾಡ್ಕೋಬೋದು. ಅದಾದಮೇಲೆ ಇವತ್ತು ಇಡ್ಲಿನ ಮಾಡ್ತಾಯಿದ್ದೆ. ಹಾಗಾಗಿ ನಿನ್ನೆ ನೈಟೇ ಇಡ್ಲಿ ಹಿಟ್ಟನ್ನೆಲ್ಲ ನಾನು ರುಬ್ಬಿಟ್ಟಿದ್ದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಸೇರಿಸಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ನೈಟೆಲ್ಲ ಉಪ್ಪು ಮತ್ತು ಸೋಡಾನ ಸೇರಿಸಿ ಇಟ್ಟಿರಲ್ಲ ಹಿಟ್ಟಿಗೆ. ಬೆಳಗ್ಗೆ ಎದ್ದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿಕೊಂಡು. ಅದಾದಮೇಲೆ ಇವಾಗ ಇಡ್ಲಿ ಸಾಂಬಾರಿಗೆ ಅಂತಂದೇಳಿ ಸಿಂಪಲ್ಲಾಗಿ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಬೇಕಾಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ನಾನು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ, ಯಾವುದೇ ರೀತಿ ಅಳತೆ ತೊಗೊಂಡೆಲ್ಲ ನಾನು ಹಾಕ್ಕೊಂಡಿಲ್ಲ.
ಅದಾದಮೇಲೆ ಇವಾಗ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಇಷ್ಟೊಂದು ಸೊಪ್ಪನ್ನ ಹಾಕೋಲ್ಲ, ಸ್ವಲ್ಪ ಸೊಪ್ಪನ್ನೇ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾರ್ಮಲಾಗಿ ಬೇಳೆ ಸಾಂಬಾರು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಈ ರೀತಿ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಒಂದು 2-3 ಟೈಪ್ ಸಾಂಬಾರನ್ನ ಮಾಡ್ಕೋತೀನಿ ಇಡ್ಲಿಗೆ. ಇವತ್ತು ಸ್ವಲ್ಪ ಸೊಪ್ಪಾಕಿ ಮಾಡ್ಕೊಳ್ಳೋಣ ಅಂತೇಳಿ ಸೊಪ್ಪಾಕಿ ಮಾಡ್ಕೋತಾ ಇದ್ದೆ. ಮನೆಯಲ್ಲಿ ತುಂಬಾ ಸೊಪ್ಪಿತ್ತು, ಹಾಗಾಗಿ ಇವಾಗ ಒಂದು ಸೊಪ್ಪನ್ನೆಲ್ಲ ತೊಳ್ಕೊಳಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನಾನು. ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಸಾಂಬಾರು ಮಾಡ್ಕೊಳ್ಳೋಕ್ಕೂ ಮುಂಚೆ, ಯಾಕಂದರೆ ಸೊಪ್ಪಲ್ಲಿ ಎಲ್ಲ ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ತೊಳ್ಕೊಂಡು ನಾನು ಕಟ್ ಮಾಡ್ಕೊತೀನಿ. ಈಗ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಳ್ಳೋವರೆಗೂ ಪಾಲಕ್ ಸೊಪ್ಪನ್ನ ನೀರಲ್ಲಿ ಹಾಗೆ ನೆನೆ ಬಿಟ್ಟಿದ್ದೀನಿ. ಅದಾದಮೇಲೆ ಪಾಲಕ್ ಸೊಪ್ಪನ್ನು ಕೂಡ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊತೀನಿ ನಾನು. ಚಿಕ್ಕದಾಗಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬೇಳೆ ಜೊತೆ ಸ್ಮ್ಯಾಶ್ ಆಗಿ ಬೇಯುತ್ತೆ ಅಂತೇಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಬೇಳೆನೂ ಕೂಡ ವಾಶ್ ಮಾಡ್ಕೊಂಡಾದ್ಮೇಲೆ ಬೇಳೆಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು 4-5 ವಿಸಿಲ್ ಹಾಕ್ಸ್ಕೊಂಡ್ರೆ ಬೇಳೆ ಕೂಡ ತುಂಬಾ ನುಣ್ಣಗೆ ಬೇಯುತ್ತೆ, ಅಂದರೆ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಒಂದು 5 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ ಅಂತೇಳಿ. ಇದ್ರ ಜೊತೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೋಬೋದು, ನನಗೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಈರುಳ್ಳಿ ಹಾಕೋಲ್ಲ ಸಾಂಬಾರಿಗೆ. ಈ ರೀತಿ ಒಂದು 8-10 ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಇವು ಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 1-2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿನ ತೊಳ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವಿಸಿಲೆಲ್ಲ ತಣ್ಣಗಾಗಿತ್ತು, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಬೇಳೆ ಅಂತ ಹೇಳಿ. ಈಗ ಸೊಪ್ಪು ಮತ್ತು ಬೇಳೆನ ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ, ಎರಡೂ ಹೊಂದ್ಕೊಳ್ಳಿ ಅಂತ ಹೇಳಿ. ಈಗ ಬೆಳ್ಳುಳ್ಳಿಗೂ ಕೂಡ ಕ್ರಷ್ ಮಾಡಿ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಅದಾದಮೇಲೆ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು 1-2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಕ್ರಷ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವೆಲ್ಲ ಫ್ರೈ ಆದಮೇಲೆ ಇವಾಗ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಟೊಮೊಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕು ನೀಟಾಗಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು, ಇದರಲ್ಲಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1-2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಮಸಾಲ ಪೌಡ್ರೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಎಣ್ಣೆಲೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ಟೀಮಲ್ಲಿ. 1-2 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಲಿಡ್ನ ಓಪನ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೀರನ್ನ ಹಾಕ್ಕೋಬೇಕಾಗುತ್ತೆ. ನೀವು ಇಡ್ಲಿಗೆ ತಿಂತೀರಾ ಅಥವಾ ಸಾಂಬಾರು ಅನ್ನ ತಿಂತೀರಾ, ಅದ್ರ ಕನ್ಸಿಸ್ಟೆನ್ಸಿ ಮೇಲೆ ನೀವು ನೋಡಿಕೊಂಡು ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ. ನೀವು ಟೊಮೊಟೊನೂ ಕೂಡ ನೋಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಹುಣಸೆ ಹಣ್ಣಿನ ಹುಳಿನೂ ಕೂಡ ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಸಾಂಬಾರು. ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಯಿಲ್ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಳ್ಳೋದು ಇಡ್ಲಿಗೆ ನಾನು. ಅದಾದಮೇಲೆ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ಸನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇಡ್ಲಿ ಪಾತ್ರೆನೂ ಕೂಡ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನಾನು.
ಈಗ ಈ ಕಡೆ ಇಡ್ಲಿ ಪ್ಲೇಟ್ಸಿಗೆಲ್ಲ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಹಿಟ್ಟನ್ನ ಹಾಕ್ಕೋಬೇಕು ಅಂತ ಹೇಳಿ. ಆಯಿಲ್ನ ಅಪ್ಲೈ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ಲೇಟ್ಸಿಗೆಲ್ಲ ಹಿಟ್ಟು ಅಂಟ್ಕೊಳ್ಳಲ್ಲ ಅಂತ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾನು. ಅದಾದಮೇಲೆ ಈಗ ಹಿಟ್ಟನ್ನ ಹಾಕ್ತಾ ಇದ್ದೀನಿ, ಇಡ್ಲಿ ಪ್ಲೇಟ್ಸಲ್ಲೆಲ್ಲ ಹಿಟ್ಟನ್ನು. ಈಗ ಇಡ್ಲಿ ಪಾಟಲ್ಲಿ ಒಂದೊಂದೇ ಪ್ಲೇಟ್ಸ್ನ ಇಟ್ಟು ಇಡ್ಲಿ ಪಾಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಬೆಂದರೆ ಸಾಕು, ನೀಟಾಗಿ ಬೆಂದಿರ್ತವೆ ಎಲ್ಲ. ಅದಾದಮೇಲೆ ಈಗ ಚಟ್ನಿ ಕೂಡ ಮಾಡ್ಕೋತಾ ಇದ್ದೀನಿ ನಾನು. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಫಿಸ್ಟ್ ಫುಲ್ ಅಷ್ಟು ಅಂದರೆ ಒಂದು ಹಿಡಿಯುವಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು ಗಡ್ಡೆಯಷ್ಟು. ಅದಾದಮೇಲೆ ಸ್ವಲ್ಪ ಜೀರಿಗೆ, ಒಂದು 3 ಸುಟ್ಟಿರೋ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಪುಟಾಣಿನ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ಹಿಡಿಯುವಷ್ಟು ಪುಟಾಣಿನ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಸಿಂಪಲ್ಲಾಗಿ ಕಾಯಿ ಚಟ್ನಿನೂ ಕೂಡ ರೆಡಿ ಆಯಿತು. ಈ ಕಡೆ ಇಡ್ಲಿ ಕೂಡ ಬೆಂದಿದ್ದಾವೆ, ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದ್ದಾವೆ ಅಂತ. ಒಂದು ಬೌಲಲ್ಲಿ ಈ ಥರ ನೀರು ಅದ್ದಿ ಇಡ್ಲಿನ ತೆಗೆದ್ರೆ ನೀಟಾಗಿ ಬರ್ತವೆ, ಪ್ಲೇಟಿಗೆಲ್ಲ ಅಂಟ್ಕೊಳಲ್ಲ ಅಂತ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಈಗ ಇಡ್ಲಿನೆಲ್ಲ ತೆಗೆದು ಹಾಟ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ ನಾನು ತಿನ್ನೋವರೆಗೂ ಬಿಸಿ ಇರಬೇಕು ಅಂತ ಹೇಳಿ ನಾನು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಈ ಥರ ಮುಚ್ಚಿ ಇಟ್ಕೋತೀನಿ. ಅದಾದಮೇಲೆ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಆವಾಗಲೇ ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಹೆಚ್ಚಿಗೆ ಕೆಲಸ ಇರಲ್ಲ ಅಡುಗೆ ಮನೆಯಲ್ಲಿ. ಹಾಗಾಗಿ ಅದಾದಮೇಲೆ ನಾನು ಕೂಡ ಹೇರ್ ವಾಶ್ನ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಅಂದರೆ 10:30 ಅಷ್ಟಾಗಿತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋತ್ತಿಗೆ. ಅದಾದಮೇಲೆ ನಾನು ಕೂಡ ಇವಾಗ ಟಿಫನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ಈ ಸಾಂಬಾರು ತುಂಬಾ ಫೇವ್ರೇಟ್. ನಮ್ಮ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಸಿಂಪಲ್ಲಾಗಿ ಇಡ್ಲಿಗೆ ಸಾಂಬಾರು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇದೇ ರೀತಿ ಇಡ್ಲಿಗೆ ಸಾಂಬಾರು ಮಾಡ್ಕೋತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಬೆಳಗ್ಗೆ ಟೈಮಲ್ಲಿ ವರ್ಕಿಂಗ್ ವುಮೆನ್ಸ್ ಎಲ್ಲ ತುಂಬಾ ಈಸಿಯಾಗಿ ಇದನ್ನು ಬೇಗನೆ ಮಾಡ್ಕೋಬೋದು, ಒಂದು 10 ನಿಮಿಷದಲ್ಲಿ. ಈಗ ನಾನು ಕೂಡ ಟಿಫನ್ ಹಾಕ್ಕೊಂಡು ಟಿಫನ್ ತಿಂತಾ ಇದ್ದೀನಿ. ಆವಾಗೆಲ್ಲ ಚಿನ್ಮಯ್ ಇರ್ತಿದ್ದ ನನ್ನ ಜೊತೆ, ಇವಾಗ ಚಿನ್ಮಯ್ ಕೂಡ ಇರಲ್ಲ, ಅವನು ಕೂಡ ಸ್ಕೂಲಿಗೆ ಹೋಗ್ತಾನೆ. ನಾನು ಒಬ್ಬಳೇ ಆಗಿಬಿಡ್ತೀನಿ, ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗಿರ್ತಾರೆ. ಹಾಗಾಗಿ ನಾನು TV ನೋಡ್ಕೋತಾ ಟಿಫನ್ನ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.